ಎಜುಕೇಷನ್ ಟ್ರಸ್ಟ್ಗೆ ಹಣ ಸಹಾಯದ ನೆಪದಲ್ಲಿ ವಂಚನೆ, ಸಿಎಸ್ಆರ್ ಫಂಡ್ನಲ್ಲಿ 100 ಕೋಟಿ ಸಹಾಯದ ಹೆಸರಲ್ಲಿ ಮೋಸ. 6 ಜನರ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಬೆಂಗಳೂರಿನಲ್ಲಿ ಟೆಕ್ಕಿ ಕೊಲೆ ಕೇಸ್ನ ಸತ್ಯ ಬಾಯ್ಬಿಟ್ಟ ಆರೋಪಿ, ತನಿಖೆ ವೇಳೆ ಬಯಲಿಗೆ ಬರ್ತಿವೆ ಹಂತಕನ ಒಂದೊಂದೇ ವಿಕೃತಿ. ಹತ್ಯೆ ಹಿಂದಿನ ಸಂಪೂರ್ಣ ಸತ್ಯವನ್ನ ಬಾಯ್ಬಿಟ್ಟ ಆರೋಪಿ ಕರ್ನಾಲ್ ಕುರೈ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಮಾನಸಿಕ ರೋಗಿಗಳ ಸಮಸ್ಯೆ. ಮಾನಸಿಕ ಅಸ್ವಸ್ಥತೆಯಿಂದ ಕೊಲೆ ಹಾಗೂ ಆತ್ಮಹತ್ಯೆ ಯತ್ನ ಪ್ರಕರಣ ಹೆಚ್ಚಳ. ಕೇವಲ 1 ವಾರದಲ್ಲಿ ಮಾನಸಿಕತೆಯಿಂದ ಹಲವು ಸಾವು, ಪೊಲೀಸರಿಗೆ ತಲೆನೋವು. ಮೆಟ್ರೋದಿಂದ ಮದ್ಯಪ್ರಿಯರಿಗೆ ಸಿಗುತ್ತಾ ಗುಡ್ ನ್ಯೂಸ್. ಮೆಟ್ರೋದಲ್ಲಿ ಮದ್ಯ ತೆಗೆದುಕೊಂಡು ಹೋಗಲು ಅವಕಾಶ ನೀಡಲು ಬಿಎಂಆರ್ಸಿಎಲ್ ಚಿಂತನೆ. ಕೆಲ ಷರತ್ತು ವಿಧಿಸಿ ಅವಕಾಶ ನೀಡೋದ್ರ ಬಗ್ಗೆ ಆಲೋಚನೆ. ಓರ್ವನಿಂದ 9 ಆರೋಪಿಗಳಿಗೆ ಕೋರ್ಟ್ನಲ್ಲಿ ನಕಲಿ ಶ್ಯೂರಿಟಿ. ನಕಲಿ ದಾಖಲೆ ನೀಡಿದ್ದ ಮಾಗಡಿ ನಾಗರಾಜು ಅಲಿಯಾಸ್ ಆಚಾರಿ ಎಂಬಾತ ಅರೆಸ್ಟ್. ಕೋರ್ಟ್ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲಿಸಿ ಆರೋಪಿಯ ಬಂಧನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.